ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024 ಪವರ್ಮ್ಯಾನ್ ಆ್ಯಂಡ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ಫಿಸಿಕಲ್ HK ನಾನ್ HK ಎಲ್ಲಿ ನಡೆಯುತ್ತೆ ಒಂದು ಪ್ಲೇಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು ಗರ್ಲ್ಸು ಮತ್ತು ಬಾಯ್ಸ್ ಫಿಸಿಕಲ್ಲು ಒಂದೇ ಬಾರಿ ಇರುತ್ತಾ, ಅದೇ ರೀತಿಯಾಗಿ ಏನು ರಿಸಲ್ಟ್ ಬಿಡ್ತಾರೆ 1:5 ರೇಷದಲ್ಲಿ. ಈ ರಿಸಲ್ಟ್ ಬಿಟ್ಟ ನಂತರ ನಿಮ್ಗೆ ಒಂದು ಏನಾದರೂ ಮೆಸೇಜ್ ಬರುತ್ತಾ, ಅದೇ ರೀತಿಯಾಗಿ ಅಫಿಷಿಯಲ್ ಫಿಸಿಕಲ್ ಡೇಟ್ಸ್ ಎಲ್ಲ ಒಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ನೀವೆಲ್ಲರೂ ಸಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಪ್ರತಿಯೊಬ್ಬರು ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ KPCL ಪವರ್ಮ್ಯಾನ್ ಸ್ಟೇಷನ್ ಅಟೆಂಡೆಂಟ್ ನೇಮಕಾತಿ 2024 2975 ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿದೆ ಸ್ನೇಹಿತರೆ. ಈ ಒಂದು ಹುದ್ದೆಯಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಈ ವಿಡಿಯೋ ಆಯಿತು ಸ್ನೇಹಿತರೆ. ಕಟ್ ಆಫ್ ವಿಡಿಯೋ ಸಹ ಮಾಡಿದೆವು. ನೆಕ್ಸ್ಟ್ ಬಂದುಬಿಟ್ಟು ಸೇಫ್ ಸ್ಕೋರ್ ಬಗ್ಗೆಯೂ ಹೇಳಿದ್ವಿ. ಪ್ರತಿಯೊಂದು ಸಹ ವಿಡಿಯೋವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೇನೆ. ಫಿಸಿಕಲ್ ಡೇಟ್ಸ್ ಬಗ್ಗೆಯೂ ಸಹ ಹೇಳಿದ್ದೇನೆ. ಫಿಸಿಕಲ್ ಡೇಟ್ಸು ಯಾವಾಗ ಬರುತ್ತೆ ಅಂತಲೂ ಹೇಳಿದ್ದೇನೆ. ಇದರ ಒಂದು ಎಕ್ಸಾಮ್ ಆಗೋದಿಲ್ಲ ಅಂತಲೂ ಸಹ ನಾವು 2-3 ತಿಂಗಳು ಮೊದಲೇ ಹೇಳಿದ್ವಿ. ಓಕೆ, ಕಟ್ ಆಫು ಸಹ ಹೇಳಿರುವಂಥ ರೇಂಜಲ್ಲೇ ಇರುತ್ತೆ ಸ್ನೇಹಿತರೆ. ಈ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಲೈವ್ ಸೆಷನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ಒಂದು ಲೈವ್ ಸೆಷನ್ ಯಾವಾಗ ಮಾಡಬೇಕು ಅಂತ ನೀವು ಕಾಮೆಂಟ್ ಮಾಡಬೇಕು. ಯಾವ ಒಂದು ಡೇಟಿಗೆ ಹೇಳ್ತೀರಾ ಆ ಒಂದು ಡೇಟಿಗೆ ಲೈವ್ ಸೆಷನ್ ಇರುತ್ತದೆ. ಈ ಒಂದು KPTCL ಪವರ್ಮ್ಯಾನ್ಗೆ ಸಂಬಂಧಿಸಿದಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ಒಂದು ಲೈವ್ ಸೆಷನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಹಿಂದೆ 2 ಲೈವ್ ಸೆಷನ್ ನಡೆದಿವೆ. ಇನ್ನೊಂದು ಕೊನೆಯ ಒಂದು ಲೈವ್ ಸೆಷನ್ ಇರ್ತದೆ. ಯಾರ್ಯಾರು ಈ ಒಂದು ಲೈವ್ ಸೆಷನ್ಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಿ, ಯಾವಾಗ ಮಾಡೋಣ ಎಂಬುದನ್ನು ನೀವು ಒಂದು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ ಅದರ ಮೇಲೆ ನಾವು ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಫಿಸಿಕಲ್ ಡೇಟ್ಸ್ ಬಗ್ಗೆಯೂ ಸಹ ಹೇಳ್ತೇನೆ ಸ್ನೇಹಿತರೆ. ಈ ಒಂದು ಫಿಸಿಕಲ್ ಯಾವಾಗ ನಡೆಯುತ್ತೆ ಅಂತಲೂ ಸಹ ಹೇಳಿದ್ದೇನೆ. ಅದರ ಬಗ್ಗೆಯೂ ಹೇಳೋದಾದರೆ ಈ ಒಂದು ಫಿಸಿಕಲ್ ಬಂದುಬಿಟ್ಟು ನಿಮಗೆ ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ಏಪ್ರಿಲಲ್ಲಿ ನಡೀತವೆ. ಏಪ್ರಿಲಲ್ಲಿ ನಡೆಯುತ್ತವೆ ಅಂತೇಳಿ ಸರಿಸುಮಾರು ಹಲವಾರು ಒಂದು ವಿಡಿಯೋಗಳಲ್ಲಿ ಹೇಳಿದ್ದಾರೆ. ಏಪ್ರಿಲಲ್ಲಿ ನಿಮಗೆ ಒಂದು ಫಿಸಿಕಲ್ ನಡೆದರೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ರಿಸಲ್ಟ್ ಬರಬೇಕಲ್ಲ. ಫಸ್ಟು ಈ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಸರಿಸುಮಾರು ಮಾರ್ಚಲ್ಲಿ ಬರ್ತದೆ. ಮಾರ್ಚ್ 1st or 2nd ವೀಕಲ್ಲಿ ನಿಮಗೆ ರಿಸಲ್ಟು ನೋಡ್ತೀರಾ ಸ್ನೇಹಿತರೆ. ನಂತರ ನಿಮಗೆ ಆಲ್ ಟಿಕೆಟ್ ಬರುತ್ತೆ. ಇನ್ನೊಂದು ಮೆಸೇಜ್ ಬರುತ್ತಾ ಎಂಬುದನ್ನು ಸಹ ಒಂದು ಕ್ಲಾರಿಫಿಕೇಷನ್ ಕೊಡ್ತಾನೆ. ಈ ಒಂದು ಮೆಸೇಜ್ ಏನು ಬರುತ್ತಾ ಅಥವಾ ಇಲ್ವಾ ಅಂತ ಹೇಳೋದಾದರೆ ನಿಮಗೆ ಒಂದು ಮೆಸೇಜ್ ಬರುತ್ತಾ ಅಂತ ಹೇಳೋದಾದರೆ ಮೆಸೇಜು ಆಲ್ಮೋಸ್ಟ್ ಬರುತ್ತೆ ಸ್ನೇಹಿತರೆ. ಕೆಲವೊಂದು ಬಾರಿ ಬರದೇ ಹೋಗ್ಬೋದು. ಅಂತಂದರೆ ನಿಮಗೆ ಒಂದು ಡೈರೆಕ್ಟಾಗಿ ಅಡ್ಮಿಟ್ ಕಾರ್ಡ್ ಬಿಟ್ಟ ನಂತರ ಮೆಸೇಜ್ ಬರ್ಬೋದು. ಓಕೆ, ಒಟ್ಟಿನಲ್ಲಿ ನಿಮಗೆ ಮೆಸೇಜ್ ಅಂತೂ 100% ಬರುತ್ತೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದರು ಅವರಿಗೆ ರಿಸಲ್ಟ್ ಬಿಟ್ಟ ತಕ್ಷಣ ಆದರೂ ಬರ್ಬೋದು, ಅಥವಾ ಆಲ್ ಟಿಕೆಟ್ ಡೈರೆಕ್ಟಾಗಿ ನಿಮ್ಮ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಸಹ ಮೆಸೇಜನ್ನು ಬರ್ಬೋದು. ಎರಡೂ ಮೆಸೇಜ್ ಸಹ ಬರ್ಬೋದು, ಅಥವಾ ಎರಡರಲ್ಲಿ ಒಂದಂದರೂ 100% ಮೆಸೇಜ್ ಬರುತ್ತೆ ನೀವು ಯಾರ್ಯಾರು ಕ್ವಾಲಿಫೈ ಆಗಿದ್ದರೆ. ಓಕೆ, ಕ್ವಾಲಿಫೈ ಆದಂತಹ ಪ್ರತಿಯೊಬ್ಬರಿಗೂ ಸಹ ಏನು ಬರುತ್ತೆ, ಮೆಸೇಜು ಬಂದೇ ಬರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಡೌಟು ಈಗ HK ಮತ್ತು ನಾನ್ HK ಏನೋ ಇದೆ. ಈ ಹುದ್ದೆಗಳ ಒಂದು ಫಿಸಿಕಲ್ ಎಲ್ಲಿ ನಡೀತಪ್ಪ ಅಂತೇಳಿ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಈ ಹಿಂದೆ ಅಂತಂದರೆ KPTCL ಸಂಬಂಧಪಟ್ಟಂತೆ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. HK ಮತ್ತು ನಾನ್ HK ಅಂತೇಳಿ ಅವರು ಕೊಟ್ಟಿದ್ದಾರೆ. HK ಮತ್ತು ನಾನ್ HK ಒಬ್ಬ ಅಭ್ಯರ್ಥಿ HK ಮತ್ತು ನಾನ್ HK ಎರಡಕ್ಕೂ ಅಪ್ಲೈ ಮಾಡಿದ್ರೆ ಅವರಿಗೆ ಒಂದೇ ಒಂದು ಏನಿರುತ್ತಪ್ಪ ಅಂತಂದರೆ ಫಿಸಿಕಲ್ ಇರುತ್ತೆ. ಅಂದರೆ ಒಂದಲ್ಲಿ ಫಿಸಿಕಲ್ನ ಮಾಡಿ ಅವರು ಕ್ವಾಲಿಫೈನ ಆದರೆ ಆಯಿತು. ಓಕೆ,
ಒಂದು ಫಿಸಿಕಲ್ ಕ್ವಾಲಿಫೈ ಆದರೆ ನೀವು ಎರಡರಲ್ಲೂ ಸಹ ಫಿಸಿಕಲ್ಲು ಅಂದರೆ ಚಾಲ್ತಿಯಲ್ಲಿ ಇರ್ತಾರೆ ಒಂದು ನೋಟಿಫಿಕೇಶನ್ ಅಂತೇಳಿ ಅರ್ಥ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಫಿಸಿಕಲ್ ಎಲ್ಲಿ ನಡೀತಪ್ಪ ಅಂತಂದರೆ ಎಕ್ಸಾಂಪಲು ಈಗ ಜಸ್ಕಾಮ್ಗೆ ಅಪ್ಲೈ ಮಾಡಿದ್ದೀನಿ ಅಂತಂದರೆ ನಮ್ಮ ಒಂದು ಫಿಸಿಕಲ್ ಜಸ್ಕಾಮ್ ವ್ಯಾಪ್ತಿಯಲ್ಲಿಯೇ ಇರ್ತದೆ. ಓಕೆ, ಆಲ್ಮೋಸ್ಟ್ ಅವರು ಒಂದು ನಿಗಮಗಳ ಒಂದೇನು ತರಬೇತಿ ಕೇಂದ್ರಗಳಿರುತ್ತವ ಅಲ್ಲೇ ಮಾಡ್ತಾರೆ ನಿಮಗೆ ಫಿಸಿಕಲ್ಲು. ಜಸ್ಕಾಮು, ಮೆಸ್ಕಾಮು, ಬೆಸ್ಕಾಮು, KPTCL, HK ಅಂತ ಅಂದ್ಕೊಳ್ಳಿ. HK ಇತ್ತು ಜಸ್ಕಾಮದು ಒಂದು ಹೆಡ್ ಕ್ವಾರ್ಟರಲ್ಲಿದೆ, ಗುಲ್ಬರ್ಗದಲ್ಲಿದೆ. ಅದರ ಒಂದು ಕೆಲವೊಂದು ಡಿಸ್ಟಿಕಲ್ಲೂ ಸಹ ಒಂದೊಂದು ಒಂದು ಬ್ರಾಂಚ್ಗಳಿರ್ತವೆ. ಅಂದರೆ ಒಂದೊಂದು ಜಿಲ್ಲೆಗೆ ಸಪ್ರೇಟ್ ಆದಂತಹ ಒಂದು ಫಿಸಿಕಲ್ನ ಮಾಡೋದಿಲ್ಲ ಅವರು. ಓಕೆ, ಫಿಸಿಕಲ್ನ ಮಾಡ್ತಾರೆ, ಅವರೊಂದು ನಿಗದಿಪಡಿಸ್ತಾರೆ ಒಂದು ಸ್ಥಳವನ್ನು. ಆ ಒಂದು ಸ್ಥಳದಲ್ಲಿಯೇ ನೀವು ಹೋಗಬೇಕು. ಜಸ್ಕಾಮ್ ಅಪ್ಲೈ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಗೆ ಆಲ್ಮೋಸ್ಟ್ ಕಲಬುರಗಿ ಅಂದರೆ ಎಲ್ಲಿ ನಿಮ್ಮ ಒಂದು ಮೇನ್ ಹೆಡ್ ಕ್ವಾರ್ಟರ್ ಅಂತೇಳಿ ಏನು ಕರಿತೇವೆ, ಅಂದರೆ ಮೇನ್ ಬ್ರ್ಯಾಂಚ್ ಎಲ್ಲಿರುತ್ತೋ ಅಲ್ಲಿಯೇ ಮಾಡುವಂತಹ ಒಂದು ಸಾಧ್ಯತೆ ಇರ್ತದೆ. ಇದರ ಒಂದು ನಿಗಮಗಳದ್ದು ಜಸ್ಕಾಮ್ದಲ್ಲಿದೆ ಕಲಬುರಗಿ. ಈ ರೀತಿಯಾಗಿ ಮೆಸ್ಕಾಮು, ಜಸ್ಕಾಮು, ಮತ್ತು ಹೆಸ್ಕಾಮು, KPTCL ಅವುಗಳ ಒಂದು ಕೇಂದ್ರ ಕಚೇರಿ ಅಥವಾ ಮೂಲ ಒಂದು ಬ್ರ್ಯಾಂಚ್ ಎಲ್ಲಿದೆಯೋ ಮೇನ್ ಬ್ರ್ಯಾಂಚು ಅಲ್ಲಿಯೇ ನಿಮ್ಮ ಒಂದು ಫಿಸಿಕಲ್ಲು ನಡೀತದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗರ್ಲ್ಸು ಮತ್ತು ಬಾಯ್ಸ್ಗೆ ಫಿಸಿಕಲ್ ಒಂದೇನಾ ಅಂತೇಳಿ, ಗರ್ಲ್ಸು ಮತ್ತು ಬಾಯ್ಸ್ಗೆ ಒಂದೇ ಬಾರಿ ಫಿಸಿಕಲ್ ಇರುತ್ತಾ ಅಂತೇಳಿ ನಿಮ್ಮ ಒಂದು ಡೌಟ್. ನಿಮ್ಮ ಒಂದು ಫಿಸಿಕಲ್ಲು ಗರ್ಲ್ಸು ಬಾಯ್ಸ್ಗೆ ಒಂದೇ ಬಾರಿ ಇರುತ್ತೆ ಅಂತಂದರೆ ಅವರು ಡೈಲಿ ಇಷ್ಟು ಜನ ಅಂತೇಳಿ ಕರೀತಾರೆ, ಅಷ್ಟು ಜನಕ್ಕೆ ಫಿಸಿಕಲ್ನ ಮುಗಿಸ್ತಾರೆ. ಇಲ್ಲಿ ಗರ್ಲ್ಸ್ಗೆ ಬೇರೆ ಫಿಸಿಕಲ್ಲು, ಬಾಯ್ಸ್ಗೆ ಬೇರೆ ಫಿಸಿಕಲ್ ಅಂತೇಳಿ ಮಾಡೋದಲ್ಲ. ಗರ್ಲ್ಸ್ಗೆ ಬೇರೆ ಫಿಸಿಕಲ್ಲು, ಬಾಯ್ಸ್ಗೆ ಬೇರೆ ಫಿಸಿಕಲ್ ಅಂತೇಳಿ ಮಾಡೋದಿಲ್ಲ ಸ್ನೇಹಿತರೆ. ಇಬ್ಬರಿಗೂ ಸಹ ಒಂದೇ ಫಿಸಿಕಲ್ ಇರುತ್ತೆ, ಒಂದೇ ಡೇ ಸಹ ಇರ್ಬೋದು. ಓಕೆ, ಆ ರೀತಿಯಾಗಿ ಅವರು ರೂಲ್ ವೈಸ್ ಕರೀತಾರೆ. ರೂಲ್ ನಂಬರ್ ವೈಸ್ ಕರೆದಾಗ ನಿಮ್ಮ ಒಂದು ಫಿಸಿಕಲ್ ಇರ್ತದೆ. ಈ ರೀತಿಯಾಗಿ ಫಿಸಿಕಲ್ ನಡೀತದೆ. ಇನ್ನೂ ಯಾವುದಾದ್ರೂ ಒಂದು ಈ ಒಂದು KPTCL ಸಂಬಂಧಪಟ್ಟಂತೆ ಮಾಹಿತಿ ಬೇಕಾದರೆ ನಮ್ಮೊಂದು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ಮುಂದಿನ ಒಂದು ಲೈವ್ ಸ್ಟ್ರೀಮಿಂಗ್ ಯಾವ ಮಾಡೋಣ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ವೀಕ್ಷಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಮೆಂಬರ್ಶಿಪ್ ಸಹ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.